ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪು. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಡಿ ಡೇ. ಮಧ್ಯಾಹ್ನದೊಳಗೆ ಮೇಲ್ಮನವಿ ಸಲ್ಲಿಸೋ ಸಾಧ್ಯತೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಪ್ರಕರಣದ ತನಿಖೆಗೆ ಸಿದ್ಧತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಬಂದ್ರೆ ತಕ್ಷಣ ಎಫ್ಐಆರ್. ಸಿಎಂಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಿರುವ ಅಧಿಕಾರಿಗಳು. ಹೈಕೋರ್ಟ್ ಆದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ಗೂ ಇಕ್ಕಟ್ಟು. ಸಿಎಂ ವಿಚಾರದಲ್ಲಿ ಏನೂ ತೀರ್ಮಾನಿಸಲಾಗದ ಪರಿಸ್ಥಿತಿ. ಮುಂದೇನು ಅನ್ನೋದಕ್ಕೆ ಎಚ್ಚರಿಕೆ ಹೆಜ್ಜೆ ಇಟ್ಟಿರುವ ದೆಹಲಿ ನಾಯಕರು. ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸ್ತಾ ಇರುವ ಬಿಜೆಪಿ ನಾಯಕರು. ನಾನೇನು ರಾಜೀನಾಮೆ ಕೇಳಿಲ್ಲ, ನೈತಿಕತೆ ಅವರಿಗೆ ಗೊತ್ತಿದೆ ಅಂದ ಎಚ್.ಡಿ. ಕುಮಾರಸ್ವಾಮಿ. ಸಿಎಂ ವಿಚಾರದಲ್ಲಿ ದೋಸ್ತಿಗಳ ಭಿನ್ನರಾಗಬೇಕೆ? ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಎಣ್ಣೆ ಬಳಕೆ ವಿವಾದ. ತಿಮ್ಮಪ್ಪನ ಪ್ರಸಾದಕ್ಕೇನೋ ಕಡಿಮೆಯಾಗಿಲ್ಲ ಡಿಮ್ಯಾಂಡ್. 4 ದಿನಗಳಲ್ಲೇ ದಾಖಲೆಯ 14 ಲಕ್ಷ ಲಡ್ಡು ಪ್ರಸಾದ ಮಾರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.